ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮೊಂದು ವಾಟ್ಸಪ್ಗೆ ಲಾಕ್ ಇಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜನರ ಪ್ರೈವೇಟ್ ಆಗಿರುವಂತ ಚಾಟ್ಸ್ ಆಗಿರ್ಬೋದು, ಪ್ರೈವೇಟ್ ಮೆಸೇಜ್ ಆಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ನಿಮ್ಮ ಒಂದು ಫ್ರೆಂಡ್ಸ್ ಕಡೆಯಿಂದ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ಸೀಕ್ರೆಟ್ ಆಗಿ ಇಡಬೇಕಂತ ಹೇಳಿ ನೀವು ಹುಡುಕ್ತಾ ಇರ್ತೀರ ವಾಟ್ಸಪ್ಗೆ ಯಾವ ರೀತಿ ಲಾಕ್ನ ಇಡೋದು ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೇ ರೀತಿ ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡುವಂಥ ಅವಶ್ಯಕತೆನೇ ಇರಲ್ಲ. ಜಸ್ಟ್ ನಿಮ್ಮೊಂದು ವಾಟ್ಸಪ್ಪಲ್ಲೇ ಒಂದು ಸೆಟ್ಟಿಂಗ್ಸ್ನ ಮಾಡೋದಿರುತ್ತೆ. ಅದನ್ನು ಮಾಡಿದರೆ ಆಟೋಮೆಟಿಕ್ ಆಗಿ ಅದು ವಾಟ್ಸಪ್ಗೆ ಲಾಕ್ ಬಂದಿರುತ್ತೆ. ಯಾವ ರೀತಿ ಇಡೋದಂತ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತುಂಬ ಲೇಟ್ ಮಾಡೋದು ಬೇಡ, ಬನ್ನಿ ಗಾಯ್ಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಇವಾಗ ನಿಮ್ಮೊಂದು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ವಾಟ್ಸಪ್ಪನ್ನು ಓಪನ್ ಮಾಡಿದ್ದೀನಿ, ಓಕೆನಾ. ಸೊ ಇಲ್ಲಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಸಹ ಮಾರ್ಕ್ ಮಾಡಿ ತೋರಿಸ್ತೀನಿ, ಓಕೆನಾ. ಸೊ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಇದೆಲ್ಲ, ಸೊ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎರಡನೇ ಆಪ್ಷನ್ನು ಪ್ರೈವೇಸಿ ಅಂತ ಇದೆ ನೋಡಿ, ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಬೇಕಾಗತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿ ಆದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ನೋಡಿ, ಆ್ಯಪ್ ಲಾಕ್ ಅಂತ ಹೇಳಿ, ಓಕೆನಾ. ಸೊ ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಇದನ್ನು ಆಪ್ ಇರುತ್ತೆ ಇದು, ಓಕೆನಾ. ಅನ್ಲಾಕ್ ವಿತ್ ಬಯೋಮೆಟ್ರಿಕ್ ಅಂತ ಇದೆಯಲ್ಲ, ಸೊ ಇದು ಆಪ್ ಇರುತ್ತೆ, ಓಕೆನಾ. ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಆನ್ ಮಾಡ್ತಾ ಇದ್ದೀನಿ. ನಂದು ಫಿಂಗರ್ ಪ್ರಿಂಟ್ ಇದೆ, ಅದಕ್ಕೋಸ್ಕರ ಫಿಂಗರ್ ಪ್ರಿಂಟ್ ಕೇಳ್ತಾ ಇದೆ, ಓಕೆನಾ. ಇವಾಗ ಆನ್ ಮಾಡಿದ ಮೇಲೆ ನಿಮ್ಮ ಫೋನಿಗೆ ಏನಾದರೂ ಫಿಂಗರ್ ಪ್ರಿಂಟ್ ಇರಲಿಲ್ಲ ಅಂದರೆ ನಿಮ್ಮದು ಪ್ಯಾಟ್ರನ್ ಕೇಳುತ್ತೆ. ಯಾವ ಪ್ಯಾಟ್ರನ್ ಹಾಕಬೇಕಪ್ಪ ಅಂತಂದರೆ ನಿಮ್ಮದು ಫೋನಿಗೆ ಏನು ಲಾಕ್ ಇಟ್ಟಿರ್ತಾರಲ್ಲ, ಸೊ ಅದೇ ಒಂದು ಪ್ಯಾಟ್ರನ್ ಹಾಕಿಲ್ಲಿ, ಓಕೆನಾ. ಸೊ ಇಲ್ಲಿ 3 ಆಪ್ಷನ್ ಬರುತ್ತೆ. ಸೊ ನೋಡ್ಬೋದು, ನಿಮಗೆ ತೋರಿಸ್ತೀನಿ, ಓಕೆನಾ. ಇಲ್ಲಿ ನೋಡ್ಬೋದು, ಇಲ್ಲಿ 3 ಆಪ್ಷನ್ ಇದೆ. ಸೊ ಈ 3 ಆಪ್ಷನ್ ಬಗ್ಗೆ ಹೇಳ್ಕೊಡ್ತೇನೆ ನೋಡಿ, ಓಕೆನಾ. ಮೇಲಿಂದ ಇಮಿಡಿಯೇಟ್ಲಿ ಅಂದರೆ ನೀವು ಆ್ಯಪಿಂದ ಹೊರಗೆ ಹೋಗಿ ಮತ್ತೆ ಒಳಗೆ ಬಂದರೆ ಮತ್ತೆ ಇಮಿಡಿಯೇಟ್ ಆಗಲಿ ಅದು ಲಾಕನ್ನು ಕೇಳುತ್ತೆ. ಅಕಸ್ಮಾತ್ ಈ ಕೆಳಗೆ 2ನೇ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನೀವು ಆ್ಯಪ್ ಒಳಗೆ ಬಂದು 1 ನಿಮಿಷ ಆದಮೇಲೆ ಏನಾದರೂ ಹೊರಗೆ ಹೋದರೆ ಅದು ಲಾಕ್ ಕೇಳುತ್ತೆ. 1 ನಿಮಿಷದ ಒಳಗೆ ಏನಾದರೂ ಹೋದರೆ ನೀವು ಲಾಕ್ ಕೇಳಲ್ಲ. ಕೆಳಗಡೆದು ಏನಾದರೂ ಕ್ಲಿಕ್ ಮಾಡಿದರೆ 30 ಮಿನಿಟ್ಸ್ ಆಗೋವರೆಗೂ ಅದು ಲಾಕ್ ಕೇಳಲ್ಲ. 30 ಮಿನಿಟ್ಸ್ ಆದಮೇಲೆ ಮಾತ್ರ ಅದು ಲಾಕ್ ಕೇಳುತ್ತೆ, ಓಕೆನಾ. ಸೊ ನನಗನ್ಸಿದ ಮಟ್ಟಿಗೆ ನೀವು ಏನಾದರೂ ಸೆಕ್ಯೂರಿಟಿ ಪರ್ಪಸ್ ಆಗಿ ಏನಾದರೂ ಆ್ಯಪ್ಸ್ ಅಂತ ನೋಡಿ, ಮೆಸೇಜು ಮತ್ತು ಏನಾದರೂ ಪರ್ಸ್ನಲ್ ಚಾಟ್ಸ್ ಇರ್ತಾವಲ್ಲ, ಸೊ ಅದನ್ನೇನಾದರೂ ಯಾರಿಗೆ ಗೊತ್ತಾಗದಂಗೆ ಇಡಬೇಕಂತ ಅಂದ್ಕೊಂಡಿದ್ರೆ ಸೊ ಮೊದಲನೇ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಅದೇ ಬೆಸ್ಟು. ಅದಾದಮೇಲೆ ಕೆಳಗಡೆ ಇದೆ ನೋಡಿ, ಶೋ ಕಾಂಟ್ಯಾಕ್ಟ್ ಇನ್ ನೋಟಿಫಿಕೇಶನ್ ಅಂತ ಇದೆಯಲ್ಲ, ಸೊ ಮೇಲ್ಗಡೆ ನೋಟಿಫಿಕೇಶನ್ ಬಂದರೆ ಅವ್ರು ಏನು ಮೆಸೇಜ್ ಮಾಡಿದ್ರಂತ ಶೋ ಆಗುತ್ತಲ್ಲ, ಸೊ ಅದನ್ನು ಇಲ್ಲಿ ನೀವು ಆನ್ ಮಾಡ್ಕೊಂಡ್ರೆ ಅದು ಏನು ಮೆಸೇಜ್ ಮಾಡಿದ್ರಂತ ಗೊತ್ತಾಗಲ್ಲ. ಅದನ್ನು ಆಫ್ ಮಾಡ್ಕೊಂಡ್ರೆ ಅವ್ರು ಏನು ಮೆಸೇಜ್ ಮಾಡಿದ್ರಂತ ಗೊತ್ತಾಗುತ್ತೆ, ಓಕೆನಾ. ಸೊ ಇದನ್ನು ನೀವು ಮಸ್ಟಾಗಿ ಇದನ್ನು ಆನ್ ಮಾಡ್ಕೊಳ್ಳಿ, ಓಕೆನಾ. ಯಾರು ಮೆಸೇಜ್ ಮಾಡಿದ್ರಂತ ಹೆಸರು ಬರುತ್ತೆ, ಬಟ್ ಅವ್ರು ಏನು ಮೆಸೇಜ್ ಮಾಡಿದಾರಂತ ಗೊತ್ತಾಗಲ್ಲ, ಓಕೆನಾ. ಸೊ ಈ ರೀತಿ ಮಾಡ್ಕೊಂಡು ನಿಮ್ಮ ಒಂದು ವಾಟ್ಸಪ್ಗೆ ನೀವು ಲಾಕ್ನ ಇಟ್ಕೊಳ್ಬೋದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಸಿಗೋಣ ಮತ್ತೆ ಮುಂದಿನದಲ್ಲಿ. ಥ್ಯಾಂಕ್ ಯು ಸೋ ಮಚ್.